ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಿಮಗೂ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಜೋಳದ ರೊಟ್ಟಿ ಹಾಗೂ ಉಳ್ಳಾಗಡ್ಡಿ ಖಾರನ ಕೊಟ್ಬೇಕಂತ ಅಂದ್ಕೊಂಡೀನಿ ರೀ. ಕಲಿವ್ಯಾಗ ಕೊಟ್ಟಿದ್ರಿ ಅದು ಉಳ್ಳಾಗಡ್ಡಿ ಖಾರ ಅಂದ್ರೆ, ಅದನ್ನು ಈ ಜೋಳದ ರೊಟ್ಟಿನ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡೀನಿ ನೋಡ್ರಿ. ಈಗ ಹಿಟ್ಟು ತೊಗೊಂಡೇನಿ ರೀ, ಚಾಣಸ್ಕೊಂಡು ತೊಗೊಂಡೇನಿ ರೀ. ಈಗ ಇದಕ್ಕೆ ಸ್ವಲ್ಪ ಜಿಗಿ ಹಾಕೋತೀನಿ ರೀ. ಇದು ನಮ್ಮ ಹಿಟ್ಟು ಒಂದು ಸ್ವಲ್ಪ ಜಿಗಿ ಇಲ್ಲರಿ, ಇದಕ್ಕೆ ಸ್ವಲ್ಪ ನೀರು ಕಾಯಕ್ಕಿಟ್ಟು ಜಿಗಿ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ, ಈ ಬೌಣೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಇದನ್ನು ಜಿಗಿ ಈಗ ನೋಡ್ರಿ, ನೀರು ಹೆಸರಿಗೆ ಇಟ್ಕೊಂಡೇನಿ ರೀ. ಈಗ ಈ ಹಿಟ್ಟನ್ನು ಸ್ವಲ್ಪ ಹಾಕೋತೀನಿ ನೋಡ್ರಿ. ಇದನ್ನು ಈ ಥರ ರೌಂಡ್ ಮಾಡಿ ಇದ್ರಾಗ ಹೆಸರು ಬಂದಿದ್ದು ನೀರು ಹಾಕ್ಕೊಂಡು ನಾದ್ಕೋತೀನಿ ನೋಡ್ರಿ. ಈ ಥರ ಜಿಗಿ ಹಾಕಿ ಮಾಡಿದ್ರೆ ರೊಟ್ಟಿ ಚಂದ ಆಗ್ತಾವ್ರಿ. ಒಂದೊಂದು ಜೋಳ ಜಿಗಿನೂ ಇರ್ತಾವ್ರಿ, ಹಂಗೇನೂ ಮಾಡ್ಬೋದು ರೀ. ಇದೊಂದು ಸ್ವಲ್ಪ ಜಿಗಿ ಕಮ್ಮಿ ಆದ್ರಿ, ಅದಕ್ಕೆ ಜಿಗಿ ಹಾಕೋತೀನಿ ನೋಡ್ರಿ. ನೀರು ಕುದಿಯಾಕತ್ತಂದ್ರೆ ಹೆಸರು ಬಂದಾವ್ರಿ. ಈಗ ಹಾಕೋತೀನಿ ನೋಡ್ರಿ, ಹಾಕ್ತೀನಿ ನೋಡ್ರಿ. ಈಗ ಇದನ್ನು ಕಲಸ್ಕೊತೀನಿ ನೋಡ್ರಿ. ಒಂದು ಚಮಚ ತೊಗೊಂಡು ಹೋಗಿ ಕಲಸ್ಕೊತಾರೆ. ಈಗ ಥಂಡ ನೀರು ಹಾಕ್ಕೊಂಡು ಇದನ್ನು ಚೆಂದ ಕಲಿಸ್ರಿ. ತಣ್ಣೀರು ಹಾಕ್ಕೊಂಡು ಮತ್ತೆ ಕಲಸ್ಕೊತೀನಿ ನೋಡ್ರಿ. ಚೆಂದಾಗಿ ನಾದ್ಕೋತೀನಿ ರೀ ಹಿಟ್ಟು. ಈಗ ತಣ್ಣೀರು ಹಾಕ್ಕೊಂಡು ನಾದ್ಕೋತೀನಿ ನೋಡ್ರಿ. ಈಗ ನೋಡ್ರಿ, ಇದೇ ಬೌನಿ ತಣ್ಣೀರು ಹಾಕೊಂಡೇನಿ ರೀ. ಈಗ ತಣ್ಣೀರು ಹಾಕ್ಕೊಂಡು ಕಲಸ್ಕೊತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ಚೆಂದಾಗಿ ಈಗ ಚೆಂದ ನಾದಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಈಗ ನೋಡ್ರಿ, ಈ ಥರ ಚೆಂದಾಗಿ ನಾದ್ಕೋತೀನಿ ನೋಡ್ರಿ. ಭಾರ ಹಾಕಿ ಚೆಂದಾಗಿ ಗಸ ನಾದ್ದೆ ಅಂದ್ರೆ ಜಿಗಿ ಬರ್ತದ್ರಿ, ರೊಟ್ಟಿ ಚೆಂದ ಆಗ್ತದೆ. ಇದೇ ಥರ ನಾದ್ಕೋತೀನಿ ನೋಡ್ರಿ. ಇನ್ನೂ ಸ್ವಲ್ಪ ಚೆಂದಾಗಿ ನೋಡ್ರಿ, ಈ ಥರ ಚೆಂದ ನಾದ್ಕೊಂಡೇನಿ ರೀ. ಈಗ ಉಳ್ಳಿ ಮಾಡ್ಕೊತೀನಿ ನೋಡ್ರಿ. ಉಳ್ಳಿ ಮಾಡ್ಕೊಂಡೇನಿ ರೀ. ಈಗ ಇದನ್ನು ನಾದಿದ್ದಲ್ಲಿ ಇಡ್ತೀನಿ ರೀ. ಈಗ ರೊಟ್ಟಿ ಬಿಡ್ತೀನಿ ನೋಡ್ರಿ. ಅದಕ್ಕೆ ಮುಂಚೆ ಹಂಚು ಕಾಯಕ್ಕೆ ಇಡ್ತೀನಿ ನೋಡ್ರಿ. ಹಂಚು ಕಾಯಕ್ಕೆ ಇಟ್ಟೇನಿ ರೀ. ಈಗ ಇದನ್ನು ರೊಟ್ಟಿ ಬಡಿತೀನಿ ನೋಡ್ರಿ. ಸ್ವಲ್ಪ ಬುಡಕ್ಕೆ ಹಿಟ್ಟು ಹಾಕೋಬೇಕು ರೀ. ಹಿಟ್ಟು ಹಾಕ್ಕೊಂಡು ಈಗ ಬಡಿತೀನಿ ನೋಡ್ರಿ. ಇದೇ ಥರ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ನೋಡ್ರಿ. ಈಗ ಎಷ್ಟು ದೊಡ್ಡದು ಮಾಡೀನಿ ರೀ. ಇನ್ನೊಂದು ದೊಡ್ಡದು ಮಾಡ್ಕೊತೀನಿ ನೋಡ್ರಿ. ಈಗ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡ್ರಿ. ಈಗ ದೊಡ್ಡದು ಮಾಡ್ಕೊಂಡೇನಿ ರೀ. ಈಗ ಇದನ್ನು ಹಂಚನ್ನು ಕಾಯ್ದದ್ರಿ, ಹಂಚಿಗೆ ಹಾಕ್ತೀನಿ ನೋಡ್ರಿ. ಹಾಕೀನಿ ರೀ. ಈಗ ನೀರು ಹಚ್ತೀನಿ ನೋಡ್ರಿ. ಅದಕ್ಕೆ ಥರ ಸಾವಕಾಶ ನೀರು ಬಿಟ್ಕೋಬೇಕು ರೀ. ಈ ಥರ ನೀರು ಹಚ್ಚಿ ಬೇಯಿಸ್ಕೊಳ್ಳೋದು ನೋಡ್ರಿ. ಈಗ ಇದನ್ನು ಹೊಳಸಿ ಹಾಕ್ತೀನಿ ನೋಡ್ರಿ. ಈಗ ಹೊಳಿಸ್ತೀನಿ ನೋಡ್ರಿ. ನಂಜರ ಇದನ್ನು ಹೊಳಸಿ ಹಾಕಿ ಬೇಯಿಸ್ಕೊತೀನಿ ನೋಡ್ರಿ. ನಾವು ಈ ಥರ ಅರ್ವಿ ತೊಗೊಂಡೋಗಿ ಹಿಂಗೆ ಬೇಯಿಸ್ಕೊತೀವಿ. ಹಿಂಗೆ ಬರ್ತದ್ರೆ ರೊಟ್ಟಿ ಮಸ್ತ್ ಚಂದ ಹೋಗ್ತಾವ್ರಿ. ಈಗ ತೆಗಿತೀನಿ ನೋಡ್ರಿ. ತೆಗೆದೀನಿ. ಈಗ ಇನ್ನೊಂದು ರೊಟ್ಟಿ ಮಾಡ್ತೀನಿ ನೋಡ್ರಿ. ಈಗ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬರ್ತೀನಿ ನೋಡ್ರಿ.
ನೋಡಿರಿ ಇಷ್ಟು ದೊಡ್ಡದಾಗಿದ್ರೆ ಇನ್ನೊಂದು ಜರ ದೊಡ್ಡದು ಮಾಡ್ತೀನಿ ನೋಡಿರಿ. ಈಗ ಇದು ದೊಡ್ಡದಾಗಿದ್ರೆ ಹಾಕ್ತೇನೆ ನೋಡ್ರಿ ಹಂಚಿಗೆ ಹಾಕಿ ನೋಡ್ರಿ. ಈಗ ನೀರು ಹಚ್ತಾರೆ ಈ ಥರ ನೀರು ಹಚ್ಚದ್ರಿ ಅಂದ್ರೆ ರೊಟ್ಟಿ ಹರಿಯಲ್ರಿ. ಇಲ್ಲ ಅಂದ್ರೆ ಸ್ವಲ್ಪ ಗಸಿ ಬಿಸಿ ಆಯ್ತು ಅಂದ್ರೆ ಹರಿತದ್ರಿ ರೊಟ್ಟಿ. ಈ ಥರ ಬೇಯಿಸ್ಕೊಳ್ತು ನೋಡ್ರಿ. ಈಗ ತಿರಾಕ್ತೇನೆ ನೋಡ್ರಿ. ನೋಡಿ ತಿರಾಕೇನ್ರಿ ಸ್ವಲ್ಪ ಈ ಥರ ಹಿಂಗೆ ಹೊಳಸಿ ಹಾಕ್ತಾರೆ. ಈಗ ತಿರುಗಿ ಹಾಕಿ ಬೇಯಿಸ್ತೇನೆ ನೋಡ್ರಿ. ನೋಡ್ರಿ ತಾನೇ ಹೋಗ್ಬೇಕತ್ತದ ನೋಡ್ರಿ. ನೋಡ್ರಿ ಮಸ್ತ್ ಉಬ್ಬೇದು ನೋಡ್ರಿ ಇದು ರೊಟ್ಟಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದದ್ರಿ. ಮಸ್ತ್ ಐತೆ ನೋಡ್ರಿ. ನೋಡ್ರಿ ಹೆಂಗೆ ಆಗ್ಯಾವ್ರಿ ರೊಟ್ಟಿ, ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ನೋಡ್ರಿ ಒಂದರ್ಕಿನ ಒಂದರ ಆಗ್ಯಾವ್ರಿ. ಈಗ ಉಳ್ಳಾಗಡ್ಡಿ ಖಾರನ ಕೊಡ್ತೀನಿ ನೋಡ್ರಿ. ನೋಡ್ರಿ ಈ ಉಳ್ಳಾಗಡ್ಡಿ ಖಾರನ ಮಾಡೋದಕ್ಕೆ ಇವು 2 ಉಳ್ಳಾಗಡ್ಡಿನ ತೊಗೊಂಡೇನ್ರಿ. ಇವನ್ನ ಸಣ್ಣಗೆ ತೊಳ್ಕೊಂಡು ಇಟ್ಕೋಬೇಕ್ರಿ. ಸಣ್ಣಗೆ ಹೋಳಿ ತೊಳೆದಾಕ ಅಂದ್ರೆ ಅದ್ರ ಕಾಕೆಲ್ಲ ಹೋಗ್ತದ್ರಿ. ಹೋಳಿ ತೊಳೆದು ಇಟ್ಕೊಳ್ದ್ರಿ. ಅದಕ್ಕಷ್ಟು ಬೆಳ್ಳುಳ್ಳಿ ತೊಗೊಂಡೇನ್ರಿ. ಇನ್ನು ಖಾರ ಉಪ್ಪು ಎಲ್ಲ ಕಲಿವಾಗೆ ಹಾಕೋದು ತೋರಿಸ್ತೇನೆ ರೀ ನಿಮಗೆ. ಇವನ್ನ ಹೊಳ್ಕೊಂಡು ತೊಳ್ಕೊಂಬರ್ತೀನಿ ನೋಡ್ರಿ. ಈಗ ನಾನು ಇದನ್ನ ಹೋಳಿ ಚಂದ ತೊಳ್ಕೊಂಡು ಬಂದೀನಿ ನೋಡ್ರಿ. ಈಗ ಖಾರ ಹಾಕೋತೀನಿ ನೋಡ್ರಿ ಕಲಿವ್ಯಾಗ. ಈ ಕಲಿವೆ ಒಳಗೆ ಮಾಡಿ ತೋರಿಸ್ತೇನೆ ರೀ ನಿಮಗೆ ಚಟ್ನಿ. ಕಲಿವ್ಯಾಗಿನ ಚಟ್ನಿ ಭಾರಿ ಸ್ವಾದ ರೀ. ಈಗ ಇದಕ್ಕೆ ಖಾರ ಹಾಕೋತೀನಿ ನೋಡ್ರಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ಈಗ ಉಪ್ಪು ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಇವು ಶೇಂಗಾ ಹಾಕೋತೀನಿ ನೋಡ್ರಿ. ಹುರಿದಿದ್ದ ಶೇಂಗಾ ರೀ. ಶೇಂಗಾ ಹಾಕಿ ಮಾಡಿದ್ರೆ ಭಾರಿ ಬರ್ತದೆ ಚಟ್ನಿ. ಈಗ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕೋತೀನಿ ರೀ. ಇದೊಂದು ಸ್ವಲ್ಪ ನೀರನ್ನ ತೊಳ್ಕೊಂಬರ್ತೀನಿ ರೀ. ಈಗ ನೋಡಿರಿ ತೊಳ್ಕೊಂಬಂದಿನಿ ರೀ. ಹುಣ್ಸೆಹಣ್ಣು ಹಾಕ್ತಾರೆ. ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡ್ರಿ. ಈಗ ಇದನ್ನೆಲ್ಲ ಹಾಕಿ ಅರಿತೀನಿ ನೋಡ್ರಿ. ಈ ಥರ ಅರಿಯೋದು. ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕೋತಾರೆ. ಈಗ ಅರಿತೀನಿ ನೋಡ್ರಿ. ಚಂದಾಗಿ ಕುಟ್ತಾರೆ. ಈ ಥರ ಕುಟ್ಟಂದ್ರೆ ಇನ್ನೂ ಆ ರೀತಿ ನೋಡ್ರಿ ಹಿಂಗೆ ಅರಿಬೇಕು ರೀ. ಸಣ್ಣ ಹಾಕೋದ್ರೆ ಈ ಥರ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕಿ ಕಲಿಸ್ತೀನಿ ನೋಡ್ರಿ. ಇವೇನು ಹೋಳಿ ಇಟ್ಕೊಂಡಿಲ್ರಿ, ಈ ಉಳ್ಳಾಗಡ್ಡಿನ ಹಾಕ್ತೀನಿ ನೋಡ್ರಿ. ಅದಕ್ಕೆ ಹಾಕಿ ನೋಡ್ರಿ. ಈಗ ಚಂದಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಕಲಿಸ್ತೀನಿ ರೀ ಎಲ್ಲ. ಈ ಥರ ಚಂದಾಗಿ ಕಲಿಸೋದ್ರಿ. ಈ ಥರ ಕೈಲೇನೆ ಕಲಿಸ್ತೀನಿ ನೋಡ್ರಿ. ನೋಡ್ರಿ ಈಗಿನ ಸ್ವಲ್ಪ ಜಜ್ಕೋತಾರೆ. ಈಗ ಈ ಥರ ಜಜ್ಕೋತೈತೆ ನೋಡ್ರಿ. ಭಾಳ ನೋಡ್ರಿ ಸ್ವಲ್ಪ ಜಜ್ಕೋಬೇಕು ರೀ. ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಉಳ್ಳಾಗಡ್ಡಿ ಚಟ್ನಿ. ನೋಡ್ರಿ ಎಷ್ಟು ಬರೀ ಐತಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹುಳಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಈ ಕೊತ್ತಂಬರಿನ ಹಾಕ್ತೀನಿ ರೀ. ಹೊಳ್ಕೊಂಬರ್ತಾರೆ ಇದು ಹಾಕ್ತೀನಿ.
ಹಾಕ್ತೇನೆ ನೋಡ್ರಿ. ಇದನ್ನು ಹಾಕಿ ಕಲಿಸ್ತಾರೆ. ಈಗ ಸ್ವಲ್ಪ ಇನ್ನೊಂದು ಎಣ್ಣೆ ಹಾಕ್ತೀನಿ ನೋಡ್ರಿ ಮೇಲೆ. ನೋಡ್ರಿ ಇದಕ್ಕೆ ಎಣ್ಣೆ ಹಾಕ್ತೀನಿ ರೀ. ಈಗ ಕಲಿಸ್ತೀನಿ ನೋಡ್ರಿ. ಈಗ ರೆಡಿ ಆಯ್ತು ನೋಡ್ರಿ. ಉಳ್ಳಾಗಡ್ಡಿ ಖಾರ ರೀ ಇದು. ಉಳ್ಳಾಗಡ್ಡಿ ಖಾರ ಬಿಸಿ ರೊಟ್ಟಿ ಉಂಡ್ರಿ ಬಾಯಿ ಕೆಟ್ಟೋಡ್ದ ಸ್ವಾದ ಎಷ್ಟು ಬರ್ತದೆ ರೀ. ಆರಾಮ್ ತಪ್ಪದವ್ರಿ. ಅದು ಮುಂದೆ ಹುಷಾರಾದ ಒಳಕ್ಕೆ ಆರಾಮಾದ ಒಳಕ್ಕೆ ಇಂಥ ಖಾರ ಬಿಸಿ ರೊಟ್ಟಿ ಉಂಡ್ರೆ ಬಾಯಿ ರುಚಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ರುಚಿ ರೀ ಬಾಯಿ. ಅಷ್ಟು ಸ್ವಾದ ಆಗ್ತದೆ ರೀ ಇದು. ಈಗ ಇದನ್ನು ಒಂದು ಬೌಲ್ ಒಳಗೆ ತೊಗೊತೀನಿ ನೋಡ್ರಿ. ಇದ್ರಾಗ ಹಾಕ್ತೇನೆ ನೋಡ್ರಿ. ನೋಡ್ರಿ ಎಷ್ಟು ಭಾರಿ ಆಗಿದೆ. ಇದು ಕರಿಬೇವಿನ ಖಾರ ರೀ. ಇದು ಉಳ್ಳಾಗಡ್ಡಿ ಖಾರ ಅಂತಾರೆ ಅದಕ್ಕೆ. ಈಗ ಇದನ್ನು ರೊಟ್ಟಿ ಜೋಡ ಹಚ್ತೀನಿ ನೋಡ್ರಿ. ಈಗ ರೊಟ್ಟಿ ಹಚ್ತೀನಿ ನೋಡ್ರಿ. ಈ ರೊಟ್ಟಿ ಕೂಡ ರೀ ಈ ಥರ ಚಟ್ನಿ ಹಚ್ಕೊಂಡು ಉಳ್ಳಾಗಡ್ಡಿ ಖಾರ ಹಚ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಆಗ್ತದ್ರಿ ಒಟ್ಟು. ಈ ಥರ ಚಟ್ನಿ ರೊಟ್ಟಿ ಬಿಸಿ ರೊಟ್ಟಿ ಇದ್ರೆ ಏನೂ ಬೇಕಾಗಲ್ಲ ನೋಡ್ರಿ. ನೋಡ್ರಿ ಉಳ್ಳಾಗಡ್ಡಿ ಚಟ್ನಿ ಬಿಸಿ ರೊಟ್ಟಿ ರೀ ಹೇಗಾಗ್ಯದಂತ ನೋಡಿರಿ. ಈ ಥರ ನೀವು ಮಾಡಿರಿ, ಭಾರಿ ಆಗ್ತದ್ರಿ ಉಳ್ಳಾಗಡ್ಡಿ ಚಟ್ನಿ. ಇದಕ್ಕೆ ಉಳ್ಳಾಗಡ್ಡಿ ಖಾರ ಅಂತಾರೆ, ಖಾರನೂ ಅಂತಾರೆ, ಚಟ್ನಿನೂ ಅಂತಾರೆ. ನೋಡಿರಿ ಎಷ್ಟು ಸೂಪರಾಗಿ ಬಂದದ್ರಿ. ಈ ಉಳ್ಳಾಗಡ್ಡಿ ಖಾರನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಬಿಸಿ ರೊಟ್ಟಿ ಉಳ್ಳಾಗಡ್ಡಿ ಖಾರ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಆಗ್ಯದಂತ ಅನ್ಕೋತೀನಿ ರೀ. ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಆಗಿರಿ. ಹಾಗೂ ಈ ಉಳ್ಳಾಗಡ್ಡಿ ಚಟ್ನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.